ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದು ಶ್ರೀರಾಮಾಯಣನ ದರ್ಶನದಿಂದ ಜ್ಞಾನಪೀಠ ಪಡೆದ ಕುವೆಂಪುರವರು ಇವತ್ತು ಅವರ ಧೈರ್ಯ ಅವರ ಬರಹದಿಂದಾನೆ ತಾನೆ ಮೂಕಜ್ಜಿಯ ಕನಸುಗಳಿಂದ ಶಿವರಾಮ್ ಕಾರಂತರು, ನಾಲ್ಕು ತಂತಿಯಿಂದ ದಾರಾಬೇಂದ್ರೆಯವರು, ಭಾರತ ಸಿಂಧು ರಶ್ಮಿಯಿಂದ ವಿಕ್ರು ಗೋಕಾಕ್ರು, ಚಿಕ್ಕವೀರ ರಾಜೇಂದ್ರದಿಂದ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರು ಈ ಪ್ರಪಂಚಕ್ಕೆ ಗೊತ್ತಾಗಿತ್ತು. ಅದೆಲ್ಲ ಬರಹದ ಆಚೆ ಒಂದು ಧೈರ್ಯ ಇತ್ತು. ಗಟ್ಟಿಯಾಗಿರಿ, ಅಪ್ಪ ಅಮ್ಮನ ಗೌರವಿಸಿ, ಲೈಫಲ್ಲಿ ಜಾಸ್ತಿ ಡಿಸ್ಟರ್ಬ್ ಆಗಬೇಡಿ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಅಪ್ಪ ಅಮ್ಮ ಹೇಳಕ್ಕಾಗದಿರೋ ಕೆಲವು ಅಡ್ವೈಸ್ ನಾನು ಹೇಳ್ಬಿಡ್ತೀನಿ. ಭಾಳಷ್ಟು ಜನ ಹುಡುಗರು ಕೆಲವು ಈ ಏಜಲ್ಲಿ ಲವ್ ಫೇಲ್ಯೂರ್ ಆಯ್ತು ಅಂತ ಸತ್ತೋಗ್ಬಿಡ್ತಾರೆ. ಸತ್ತೋಗ್ಬಿಡಿ ಬ್ರದರ್. ಏನಾದ್ರು ಬ್ರೇಕಪ್ ಆದರೆ ದಯವಿಟ್ಟು ಸತ್ತೋಗ್ಬಿಡಿ. ನಿಮ್ಮ ಅಣ್ಣನಾಗ ಹೇಳ್ತಾ ಇದ್ದೀನಿ, ಒಂದು 2 ದಿನ ಬ್ರೇಕ್ ತೊಗೊಂಡು ನಿಮ್ಮ ಊರಿಗೆ ಇನ್ನೊಂದು ರೌಂಡ್ ಹಾಕೊಂಡ್ಬನ್ನಿ. ಅಷ್ಟು ದೊಡ್ಡ ದೂರಲ್ಲಿ ಮತ್ತೊಬ್ಬರು ಕನೆಕ್ಟ್ ಆಗಲ್ವ ನಿಮಗೆ ಅಂತ. ಬಿ ಸ್ಟ್ರಾಂಗ್, ಅನ್ಯತಾ ಭಾವಿಸ್ಬೇಡಿ. ಈ ಜನರೇಷನ್ಗೆ ನಾನು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ತುಂಬಾ ದೊಡ್ಡ ದೊಡ್ಡ ಬ್ರಿಲಿಯಂಟ್ ಹುಡುಗರೆಲ್ಲ ಚಿಕ್ಕ ಪುಟ್ಟ ವಿಚಾರ ಡಿಸ್ಟರ್ಬ್ ಆಗ್ತಿದ್ದಾರೆ. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದನ್ನ ಮಾಡಕ್ ಆಗ್ತಿಲ್ಲ. 10th ಅಲ್ಲಿ ಸ್ಟೇಟ್ ಟಾಪರ್ ಹುಡುಗ ಮೆಡಿಕಲ್ ಇಂಜಿನಿಯರಿಂಗ್ ಮುಗಿಸೋ ಅಷ್ಟೊಂದು ಯಾವುದೋ ಒಂದು ಕಂಪನಿಯಲ್ಲಿ 25,000 ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಆ ಸ್ಟೇಟ್ ಟಾಪರ್ ಆಗಿರೋದ ಈ ಶುಕ್ರು ನೀವೇನು ಅಂತ ತೋರಿಸ್ಬೇಕು ಈ ಸಮಾಜಕ್ಕೆ. ಇನ್ನು ಕೆಲವರು ಬನ್ನಿ, ಈ ಸೆಟ್ ಆಫ್ ಮೈಂಡ್ ಸೆಟ್ ಇದೆ ನಮ್ಮ ಸಮಾಜದಲ್ಲಿ. ಏನು ನಮ್ಮ ಬಗ್ಗೆ ನಾವು ಹೇಳ್ಕೊಬಾರ್ದು, ಹೇಳಬೇಕು. ನಿನ್ನ ಬಗ್ಗೆ ನೀನು ಹೇಳಿದ್ರೆ ಪಕ್ಕದವ್ರಿಗೆ ನಾವು ಕೆಲಸ ಹೇಳಕ್ಕೆ ಹೇಳು. ನಿನ್ನ ಬಗ್ಗೆ ಇದು ಅಂತ, ನೀನಿದು ನೋಡು. ನಾನು ಸೋಷಿಯಲ್ ಮೀಡಿಯಲ್ಲಿ ಹೇಳ್ಕೊಡ್ತಾ ಇಲ್ಲ ನಾನೇನು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡೆ, ಈಗ ಅವರೇ ಹೇಳ್ತಾ ಇದ್ದಾರೆ. ಬಟ್ ಯಾವುದೋ ಒಂದು ಸುದ್ದಿಯಲ್ಲಿ ಇರ್ತೀನಿ, ಭಾಳ ಖುಷಿ ಆಗುತ್ತೆ. ಕೆಲವರೆಲ್ಲ ನನಗೆ ಹೇಳ್ತಾ ಇರ್ತಾರೆ, ಬೆಂಗಳೂರಿಂದ ಭಾಳಷ್ಟು ಜನ ಹುಡುಗರು ಸೋತೆ ಮನೆಗೆ ಹೋಗ್ತಿದ್ರು. ನಮ್ಮಂತ ಹುಡುಗರು ಸ್ವಲ್ಪ ರೈಟ್ ಟರ್ನ್ ಮಾಡಿದ್ರೆ ಪಕ್ಕದಲ್ಲಿ ವಿಧಾನಸೌಧದಲ್ಲಿ ಒಂದು ಚೇರ್ ಬಿಚ್ಕೊಂಡ್ಬಿಟ್ವಿ ನಾವು. ನಮ್ಮ ಮನೆ ಬಹಳ ಚೆನ್ನಾಗಿತ್ತು, ಜನ ಪ್ರೀತಿಸಿದ್ರು, ಜನ ಗೌರವಿಸಿದ್ರು. ಲೈಫಲ್ಲಿ ಗಟ್ಟಿಯಾಗಿರಿ, ಕನ್ನಡವನ್ನು ಹೆಚ್ಚು ಮಾತಾಡಿ. ಇಂಗ್ಲೀಷು ಫ್ರೆಂಡ್ ಇದ್ದಂಗೆ ಬ್ರದರ್, ಬದಲಾಗ್ತಿರ್ತಾರೆ. ಕನ್ನಡ ಅಮ್ಮ ಇದ್ದಂಗೆ ಬ್ರದರ್, ಒಬ್ಬಳೇ ಇರ್ತಾರೆ. ಜಾಸ್ತಿ ಈ ಏಜಲ್ಲಿ ಒಂದು ಏಕಾಗ್ರತೆ ಗಳಿಸ್ಬೇಕು. ಅಪ್ಪ ಅಮ್ಮ ಇಂಥ ದೊಡ್ಡ ದೇವರಿಲ್ಲ ಬ್ರದರ್. ನಾನು ಇಂಥದ್ದೆಲ್ಲ ಹೇಳಿದ್ರೆ ಈ ಮೂಮೆಂಟಿಗೆ ನಿಮಗೆ ಮೋಟಿವೇಶನ್ ಅನಿಸುತ್ತೆ. ವಿಧವೆ ಬಾಧೆ ಏನು ಅಂತ ಮುತ್ತೈದೆ ಹೆಂಗೆ ಹೇಳೋಕ್ಕಾಗುತ್ತೆ, ಅಪ್ಪ ಅಮ್ಮ ವ್ಯಾಲ್ಯೂ ಏನು ಅಂತ. ರಿಸಲ್ಟ್ ದಿನ ಕರ್ನಾಟಕ ಎಲ್ಲ ಸಂಭ್ರಮ ಪಡ್ತು. ನನ್ನ ತಂದೆ ತಾಯಿ ಯಾವತ್ತೈತಿ ಇರೋದು, ನನ್ನ ಸಾಕು ತಾಯಿ ಆಕೆಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್, 75 years. ಆಕೆ ನಾನು ಎಲೆಕ್ಷನ್ ನನಗೋಸ್ಕರ ವೀಲ್ ಚೇರಲ್ಲಿ ಬಂದು ವೋಟ್ ಹಾಕಿ ನಾನು ವಿಧಾನಸೌಧದಲ್ಲಿ ಪ್ರಮಾಣ ವಚನ ತಗೊಳ್ಳೋಗೆ ಕೊನೆ ಉಸಿರು ಆಕೆ ಬಿಟ್ಟು ಪ್ರಪಂಚದಲ್ಲಿ ಬಿಟ್ಟೋದು. ಅವತ್ತು ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಲೈಫಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿದ್ದಾರೆ. ನಾನೆಲ್ಲೋ ಆಚೆ ಹೋಗಿದ್ದೆ, ನಮ್ಮ ತಂದೆ ಫೋನ್ ಮಾಡಿದ್ದೆ, ಕತೆ ಕಾಲ್ಪನಿಕ ಆದರು. ಎಲ್ಲಿದೆಯೋ ಅಂದರು, ಬೇಗ ಬಾ ಅಂದರು. ನಮ್ಮ ಅಣ್ಣ ಫೋನ್ ಮಾಡ್ದ, ಬೇಗ ಬಾ ಅಂದರು. ನನ್ನ ಹೆಂಡತಿ ಫೋನ್ ಮಾಡಿ ಬೇಗ ಬಂದ್ರಿ ಅಂತ. ನನ್ನ ಮಗಳು ಫೋನ್ ಮಾಡಿ ಅಪ್ಪ ತಿನ್ನಕ್ಕೆ ತಗೊಂಬ ಅಂದರು. ನಮ್ಮಮ್ಮ ಫೋನ್ ಮಾಡಿ ಊಟ ಮಾಡಿದೇನೋ ಅಂತ ಕೇಳಿದ್ರು. ನಾವು ತಿಂದ್ವಾ ಇಲ್ವಾ ಅಂತ ಈ ಪ್ರಪಂಚದಲ್ಲಿ ತಲೆ ಕೆಡಿಸ್ಕೊಳ್ಳೋರು ಒಬ್ಬಳು ಆಕೆ ಅಮ್ಮ ಅಷ್ಟೇ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ನೀವೆಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ರು ಮನೆಗೆ ಹೋದಾಗ ನಿಮ್ಮ ಅಮ್ಮಗೆ ಗೊತ್ತಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್. ಫಸ್ಟ್ ಊಟ ಮಾಡೋಗೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಗಟ್ಟಿಯಾಗಿದ್ದಾಗಲೇ ನಾವೇನು ಅಂತ ಪ್ರೂವ್ ಮಾಡಬೇಕು.